ನಾನೇನ್ ಹೇಳಿದ್ದು ಇನ್ವೆಸ್ಟಿಗೇಷನ್ ಇಲ್ಲ ಅಂತ ಹೇಳಿದ್ದೀನಿ. ಆಯ್ತು ಬಿಡಿ, ನಾನು ಇಲ್ಲೇ ಅದಾಗೋದಿಲ್ಲ. ನಿಮ್ದೇನಿಲ್ಲ ನಾನು ನೋಡ್ತೀನಿ, ಅದಾಗೋದಿಲ್ಲ. ನಾನು ಹೇಳ್ತೀನಿ, ನೀವು ಯಾರೋ ಒಬ್ಬ ಅಮೇರಿಕನ್ ಅಂತಂದು ಫೇಸ್ಬುಕ್ ಒಬ್ಬ ಅಮಾಯಕನ್ ಅಂತಂದು ರಾತ್ರಿ 2 ಗಂಟೆಗೆ ಈ ರೀತಿ ಚಿತ್ರಾಂಶ ಕೊಡೋದಿದೆಯಲ್ಲ, ಇದು ನೀವು ಮಾಡಿರ್ತಕ್ಕಂಥ ದ್ರೋಹ. ಇದು ನೀವು ನೋಡ್ತೀನಿ ನಾನು. ನೀವೆಲ್ಲವೂ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೀನಿ ನಾನು. ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ನೋಡ್ತೀನಿ ನಾನು. ನಾನು ಬೆಳಗಿನವರೆಗೆ ಇಲ್ಲೇ ಮಲಗೋದು. ನನ್ನ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ, ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರ ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತನ ಜೊತೆ ನಾವು ಬರತ್ತೀನಿ ಸ್ಟೇಷನ್ ಅಲ್ಲಿ. ನನ್ನ ಕಾರ್ಯಕರ್ತನ ಜೊತೆ ಅವನಿಲ್ಲ ರೀ, ನೀವು ಬರ್ತೀರಿ ಈಗ ಧರ್ಮಸ್ಥಳಕ್ಕೆ ಬನ್ನಿ, ಅವನನ್ನು ಕರ್ಕೊಂಡು ಬರ್ತೇನೆ. ಅವನನ್ನು ಕರ್ಕೊಂಡು ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ, ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುತ್ತೇನು? ಒಬ್ಬನ ಅಮಾಯಕನನ್ನು ಕೇಸ್ ಹಾಕಿದ್ದಂದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತಿದ್ರಿ? ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀರಿ ನೀವು? ಅವ್ನು ಕೇಸ್ ಹಾಕೋದು ಆಯ್ತಲ್ಲ, ಕೋರ್ಟಲ್ಲಿ ನೀವೇನ್ ಮಾಡ್ಬೇಕು? ಕೋರ್ಟ್ಗೆ ನೀವು ಅಂತ 1000 ಜನ ತಂದು ನೀವು ಕೇಸ್ ಕೋರ್ಟಿಗೆ ಹಾಕಿದ್ರೆ ಅದರಲ್ಲಿ ಯಾರಿದ್ದಾರೆ ಅವನನ್ನು ಹಾಕಿ. ನೀವು ಯಾರು ಬೇಡ ಅಂತ ಹೇಳ್ತಾರೆ? ಅದೆಲ್ಲ ಆಗೋದಿಲ್ಲ ಬಿಡಿ, ನಾವು ಪೂರ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡೋದ್ರಿಗೆ ನಾವು ಅರ್ಥ ಇಲ್ಲ. ಸುಳ್ಳು ಕೇಸ್ ಹಾಕೊಂಡು ಆಗ್ತಾ ಮಾಡ್ತಾರೆ ಅಂತ ಈಗ ಅರ್ಥ ಇದೆ. ಅದು ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ. ನೀವು ಸಾರ್ವಜನಿಕ ಅಮಾಯಕರ ದೌರ್ಜನ್ಯ ಮಾಡ್ತೀರಿ ನೀವು. ಅಮಾಯಕರ ದೌರ್ಜನ್ಯ ಮಾಡೋದು ಸ್ಟೇಷನ್ ನಿಮ್ದು. ಬೆಳ್ತಂಗಡಿ ಸ್ಟೇಷನ್ ಅಂದ್ರೆ ನಿಮ್ದು ಅಮಾಯಕರಿಗೆ ದೌರ್ಜನ್ಯ ಮಾಡುದ? ಏನಂತ ತಿಳ್ಕೊಂಡಿದ್ದೀರಿ ನೀವು? ಯೂನಿಫಾರ್ಮ್ ಇದೆ ಅಂತ ಎಲ್ಲವನ್ನು ಮಾಡೋದು ಗೊತ್ತಾಯ್ತಾ? ಯಾವುದೋ ಕಾಂಗ್ರೆಸ್ನವರ ಆಟಕ್ಕೆ ಪೊಲೀಸ್ನವರನ್ನು ಈ ರೀತಿ ಬಳಸಿಕೊಂಡಿದ್ರೆ ಸುಮ್ಮನೆ ಬಿಡುವುದಿಲ್ಲ ನಾವು. ಒಬ್ಬ ನಿರಪರಾಧಿ ಅಂತಂದು ಜೈಲಲ್ಲಿ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರಿ. ನಿಮ್ಮ ದೌರ್ಜನ್ಯ ನಾವು ಸಹಿಸಿಕೊಂಡಿರ್ಬೇಕಲ್ಲಿ. ಜಾಗ್ರತೆ ಇನ್ಸ್ಪೆಕ್ಟರ್, ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ? ಒಂದು ಸ್ಟೇಷನ್ ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಅಪ್ಪನ ಮನೆ ಆಸ್ತಿ ತಿಳ್ಕೊಂಡಿದ್ದೀರಾ? ಒಬ್ಬ ಅಮಾಯಕನನ್ನು ತಂದು ಇಲ್ಲಿ ಸ್ಟೇಷನ್ ಅಲ್ಲಿ ರಾತ್ರಿ ಮನೆಗೆ ನುಗ್ಗಿ ಒಬ್ಬರು ಮಹಿಳೆಯರು ಬೇಕಾದ್ರೆ ಮನೆಗೆ ನುಗ್ತೀರಿ. ಏನು ರೇಪ್ ಕೇಸ್ ಮಾಡಿದಾರ? ಯಾವುದು ಕೇಸ್ ಇಲ್ಲದೆ ಒಬ್ಬ ಸ್ಟೇಟ್ಮೆಂಟ್ ಯಾವುದು ಇಲ್ಲದೆ ನೀವು ತಂದು ಕೂರಿಸಿದಿರಲ್ಲ. ಎಫ್ಐಆರ್ ಮಾಡಿದ್ಯಾರ್ರಿ? ನೀವಲ್ವಾ? ಆ ಅಮಾಯಕನ ಮೇಲೆ ನೀವು ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಬೇಕಾ ಬೇಡ? ಆ ಹತ್ತಿರದ ಮನೆಯವರನ್ನು ಕೇಳಬೇಕಾ ಬೇಡ ಯಾರ್ದು ಅಂತ ಹೇಳಿ? ಆ ಹತ್ತಿರದ ಮನೆಯನ್ನು ಕೇಳಿದಾರ? ಹತ್ತಿರದ ಮನೆಯವರ ಹತ್ರ ಕೇಳಿದಿರಾ? ಮಾಡದೆ ನೀವು ಹೆಂಗ್ರಿ ಮತ್ತೆ ಅವನನ್ನು ತಂದು ಕೂರಿಸಿದ್ರಿ? ಮಾಡದೆ ನೀವು ಹೆಂಗ ಅವನನ್ನು ತಂದು ಕೂರಿಸಿದ್ರಿ? ಕಾನೂನು ಹೌದ್ರಿ. ಕಾನೂನಲ್ಲಿ ನೀವು ಈಗ ಅಲ್ಲಿ ಸ್ಪಾಟ್ ಅಲ್ಲಿ ಅವರನ್ನು ಅರೆಸ್ಟ್ ಮಾಡಿದಿರಿ ತಾನೆ? ಸ್ಪಾಟ್ ಅಲ್ಲಿ ಯಾರಿದ್ದೀರಿ ಅವರನ್ನು ಅರೆಸ್ಟ್ ಮಾಡಿದಿರಿ ತಾನೆ? ಅವ್ರು ಹೇಳಿದ್ದಾರೆ ಅಂತ ಹೇಳಿ ಎಲ್ಲರನ್ನು ಬಂದು ನೀವು ಕೂರಿಸ್ತೀರಾ? ಅಲ್ಲಿ ಯಾರಿದ್ದಾರೆ ಪಕ್ಕದ ಮನೆಯವರನ್ನು ಕೇಳಬೇಕಾ ಬೇಡ? ಆ ಲ್ಯಾಂಡ್ ಓನರ್ ಇವ್ರ ಹೆಸರು ಹೇಳಿದಾರಾ? ಲ್ಯಾಂಡ್ ಓನರ್ ಇವ್ರ ಹೆಸರು ಹೇಳಿದಾರಾ? ನೋಡಿ, ತಾವು ಎಲ್ಲ ತಿಳ್ಕೊಂಡವ್ರು ಸರ್, ಕಾನೂನು ಬಗ್ಗೆ ತಿಳ್ಕೊಂಡವರು, ತಾವೆಲ್ಲ ಇದು ಮಾಡಿದವರು. ಏನ್ ಪ್ರೊಸೀಜರ್ ನಿಮಗೆ ಜಾಸ್ತಿ, ನಿಮಗಿಂತ ಪ್ರೊಸೀಜರ್ ನನಗೆ ಗೊತ್ತಿದೆ. ನಿಮಗಿಂತ ಜಾಸ್ತಿ ಪ್ರೊಸೀಜರ್. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಾಳೆ ಬೆಳಿಗ್ಗೆ ಕರಿಬೋದಿತ್ತು. ನಿಮಗೆ ನಾಳೆ ಬೆಳಿಗ್ಗೆ ಕರಿಬೋದಿತ್ತು.
ಎಕ್ಸ್ಪ್ಲೋಸಿವ್ ಆಕ್ಟ್ದಲ್ಲಿ ಅಣ್ಣ ನನಗೆ ಗೊತ್ತಿದೆ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದ್ದಾರೆ, ಯಾಕೆ ತಂದು ರಾತ್ರಿ ಒಬ್ಬ ಈ ಬಿಜೆಪಿಯ ಕಾರ್ಯಕರ್ತನನ್ನು ಯಾಕೆ ತಂದು ಅರೆಸ್ಟ್ ಮಾಡಿದ್ರೆ ನನ್ಗೆ ಗೊತ್ತಿದೆ. ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಬರಬೇಡಿ. ನಾಳೆ ನೀವು ಅನುಭವಿಸ್ತೀರಿ ಇದನ್ನು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಇನ್ಸ್ಪೆಕ್ಟರ್ SI ನೀವು ಈ ರೀತಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾಳೆ ನೀವು ಅನುಭವಿಸ್ತೀರಿ ಅದನ್ನು. ಶಶಿಧರ್ ಇದ್ದ ಅಂತ ಹೇಳಿ ನಾನು ಬಿಟ್ಟು ಹೋಗ್ತೇನೆ ಸೀದಾ. ಶಶಿಧರನ್ ಇವರನ್ನು ತಹಶೀಲ್ದಾರನ್ ಕರಿ, ನಾನು ಇಲ್ಲೇ ಕೂತ್ಕೊಡು. ಯಾವುದೊಂದು ಸರ್ಕಾರದ ಕೈಗೊಂಬೆ ಕೆಲಸ ಮಾಡೋದು ಮತ್ತೆ ನಮ್ದು ಸರ್ಕಾರ ಬರುತ್ತಲ್ಲ. ಅವ್ರು ಹೇಳಿ ಅವನು ಇದಾನೆ ಇಲ್ವಾ ಅಂತ ಹೇಳಿ. ನೀವು ಹೇಳಿರೋದು ತಹಶೀಲ್ದಾರ್ ತಾನೆ ಅವ್ರ ಹೆಸರು? ಫೋನ್ ಎತ್ತಾ ಇಲ್ಲ. ಫೋನ್ ಅವ್ರ ಮನೆಗೆ ಹೋಗ್ರಿ. ಜವಾಬ್ದಾರಿ ಇಲ್ವಾ ಅಷ್ಟು? ಒಬ್ಬ ತಾಲೂಕಿನ ಜನಪ್ರತಿನಿಧಿಯಾಗಿ ಸ್ಟೇಷನ್ ಬಾಗಿಲಲ್ಲಿ ಕೂತ್ಕೊಂಡಿದ್ದೇವೆ. ಇನ್ಸ್ಪೆಕ್ಟರ್ ಆಗಿ ನಿಮಗೆ ಕರ್ಕೊಂಡು ಬರಕ್ಕಾಗಲ್ಲ. ನಿಮಗೆ ಇದಕ್ಕಿಂತ ದೊಡ್ಡ ನಾಚಿಕೆ ಇಟ್ಟಿದೆಯಾ? ಡಿಪಾರ್ಟ್ಮೆಂಟ್ ಆಗಿ ಒಂದು ಇಷ್ಟು ಜನಪ್ರತಿನಿಧಿ ಬಂದು ಸ್ಟೇಷನ್ ಬಾಗಿಲಲ್ಲಿ ಕೂತ್ಕೊಂಡಿದ್ದಾರೆ ಮಾರೆ. ನಿಮ್ಗೆ ಕೊಟ್ಟಿರೋ ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ರು, ಕರ್ಕೊಂಡು ಬನ್ನಿ. ಹೇಳಿ ಅವರು. ಏನು ಯಾವ ರಾಜ್ಯದಲ್ಲಿದ್ದೇವೆ ನಾವು? ಏನು ಗೂಂಡ ರಾಜ್ಯನ? ಪೊಲೀಸ್ನವರನ್ನು ಹಿಡ್ಕೊಂಡು ಈ ಗೂಂಡಗಿರಿ ಮಾಡೋದ? ಕೋರ್ಟ್ಗೆ ನೀವು ಫಿಕ್ಸ್ ಮಾಡೋದು, ಎಫ್ಐಆರ್ ಮಾಡೋದು ಯಾರು? ತಮ್ಮಂದಿಗೆ ಚರ್ಚೆ ಆಯ್ತಾಗ ನೀವು ಎಸ್ಪಿಗೆ ಒಂದ್ ನಿಮಿಷ ಚರ್ಚೆ ಮಾಡಬೇಡ್ರಿ. ನೀವು ಎಸ್ಪಿಗೆ ಹೇಳಿ DC-ಗೆ ಹೇಳಿಸಿ ತಹಶೀಲ್ದಾರ್ ಕರೆಸಿ. ನನಗೆ ಹೇಳಿ ಅವರು ಹೆಂಗೆ ಯಾವ ಆಧಾರದಲ್ಲಿ ಶಶಿರಾಜ್ ಹೆಸರು ಅವ್ರು ಎಫ್ಐಆರ್ ಅಲ್ಲಿ ಕೊಟ್ಟರು ಅಂತ ಹೇಳಿ. ತಹಶೀಲ್ದಾರ್ಗೆ ಯಾವ ರೈಟ್ ಇದೆ ಅಂತ ಹೇಳಿ. ಇಲ್ಲಿ ಫಿಕ್ಸ್ ಮಾಡಿ ಅದರಲ್ಲಿ ಕೇಸಲ್ಲಿ ಫಿಕ್ಸ್ ಮಾಡಿದೀರ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಹಿಡನ್ ಏಜೆಂಡಾ. ಇದು ಒಬ್ಬ ಬಿಜೆಪಿಯ ಕಾರ್ಯಕರ್ತನನ್ನು ಈ ರೀತಿ ಯಾವುದೋ ಒಂದು ವಿನಾಕಾರಣ ಕೇಸಿಗೆ ಫಿಕ್ಸ್ ಮಾಡಿ ಒಳಗೆ ಹಾಕಿದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಸುಮ್ಮನೆ ಕೂತ್ಕೊಳ್ತಾಳೆ ಅಂತಣ. ನಿಮ್ಮ SPಗೆ ಹೇಳಿ ನೀವು. ಈಗೀಗ MLA ಅವರು ಹೇಳ್ತಾ ಇದಾರೆ ಎಫ್ಐಆರ್ ಮಾಡಿರೋದು ತಹಶೀಲ್ದಾರ್ ಸ್ಪಾಟಿಗೆ ಬರಬೇಕು ಅಂತ ಹೇಳ್ತಾ ಇದಾರೆ ಅಂತ ಹೇಳಿ. ನಿಮಗೆ ನಿಮ್ಮ ದಂಡಾಧಿಕಾರಿ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮೇಲೆ ಒಬ್ಬ ಜನಪ್ರತಿನಿಧಿ ಇಷ್ಟು ಲಕ್ಷ ಓಟ್ ತಗೊಂಡು ಗೆದ್ದಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಮೇಲೆ ಅಂತ ನಿಮ್ಮ ಸರ್ಕಾರ ಪ್ರೂವ್ ಮಾಡ್ತದೆ. ನಾವು ಸುಮ್ಮನೆ ನಿಂತುಕೊಂಡಿದ್ದೇವೆಲ್ಲ ಸೇರಿಕೊಂಡಿದ್ದೀವಿ. ಇದೇ ಜಾಗದಲ್ಲಿ ಇನ್ನೊಂದು ಆದ್ರೆ ಇಷ್ಟೊತ್ತು ಏನೆಲ್ಲ ಆಗ್ತದೆ ಅದ್ರದ್ದು ಜೆಂಟಲ್ಮ್ಯಾನ್ ತಹಶೀಲ್ದಾರ್ ಅಲ್ವಾ ನೋಡುವ. ನಿಮ್ಮ SPಗೆ ಹೇಳ್ರಿ. SPಗೆ ಹೇಳಿದ್ರ MLA ಅವ್ರು ಬಂದು ಕೂತಿದ್ದಾರೆ ಅಂತ ಹೇಳಿ. ಅವರು ಇನ್ಸ್ಪೆಕ್ಟರ್ ಇವರು ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸಾರ್ವಜನಿಕವಾಗಿ ಹೇಳಿ. ಅಮಾಯಕನಾದಂಥ ಒಬ್ಬ ಕಾರ್ಯಕರ್ತನನ್ನು ರಾತ್ರೋರಾತ್ರಿ ಮನೆಯಿಂದ ಒಂದು ಹೆಣ್ಣು ಇರುವಂಥ ಪೊಸಿಷನಿಂದ ಕರೆದುಕೊಂಡು ಬಂದು ಇಲ್ಲಿ ಬಂಧಿಸ್ತಾರೆ ಅಂತೇಳಿದರೆ ಇದೊಂದು ಷಡ್ಯಂತ್ರದ ಈ ಒಂದು ಪ್ರಕ್ರಿಯೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೇರವಾಗಿ ರಾಜಕೀಯ ಪ್ರೇರಿತವಾದಂಥ ಇದೊಂದು ಹುನ್ನಾರ. ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ಸಿನ ಒಂದು ದುರಾಡಳಿತವನ್ನು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಮಾಯಕನಾದಂಥ ಒಬ್ಬ ಕಾರ್ಯಕರ್ತನನ್ನು ಈ ರೀತಿ ಬಂಧಿಸುವಂಥದ್ದು ಸರಿಯಲ್ಲ. ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಇದನ್ನು ಬಹಳ ಕಠೋರವಾಗಿ ಖಂಡಿಸ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬೃಹತ್ತಾದಂಥ ಪ್ರತಿಭಟನೆಯನ್ನು ಕೂಡ ನಾವು ಕೈಗೊಳ್ಳಲಿಕ್ಕಿದ್ದೇವೆ. ಈ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ. ತಡರಾತ್ರಿ ಆದರೂ ಮಾನ್ಯ ಶಾಸಕರನ್ನು ಜನಪ್ರತಿನಿಧಿಯನ್ನು ಒಂದು ಸ್ಟೇಷನ್ನ ಬಾಗಿಲಿನಲ್ಲಿ ಹೀಗೆ ಕೂತ್ಕೊಳಿಸಿ ಈ ರೀತಿಯ ಒಂದು
ಆ ಪ್ರಕ್ರಿಯೆ ನಡೀತದೆ ಅಂತ ಹೇಳಿದ್ರೆ ಇದೊಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ವಿಚಾರ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಕೂಡ ಜನಗಳ ಆಶೋತ್ತರಗಳನ್ನು ಈಡೇರಿಸಲಿಕ್ಕಿರುವಂಥದ್ದು ಮತ್ತು ಅವರೆಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು. ಅಂತಹ ಜನಪ್ರತಿನಿಧಿ ಕೂಡ ಈ ಒಂದು ತಡರಾತ್ರಿಯಲ್ಲಿ ಸ್ಟೇಷನ್ ಬಾಗಿಲಿಗೆ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಈ ಒಂದು ಸಂಗತಿ ಬಹಳ ಗಂಭೀರವಾದದ್ದು. ಹಾಗಾಗಿ ಇದರ ಬಗ್ಗೆ ಕಠೋರವಾಗಿ ನಾವು ಖಂಡಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಇದರ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳಿ. ಒಬ್ಬ ಅಮಾಯಕ ಕಾರ್ಯಕರ್ತರನ್ನು ಪೊಲೀಸ್ ಇಲಾಖೆಯವರು ಪೊಲೀಸ್ನ ಅಧಿಕಾರಿಗಳು ಇವತ್ತು ರಾತ್ರಿ ತಂದು ಮನೆಗೆ ನುಗ್ಗಿ ಇವತ್ತು ತಂದು ಅರೆಸ್ಟ್ ಮಾಡಿದ್ದಾರೆ. ಅಂತ ಕಾರ್ಯಕರ್ತನನ್ನು ಏಕಾಂಗಿಯಾಗಿ ನಾವು ಬಿಟ್ಟು ಹೋಗೋದಿಲ್ಲ. ಅವನನ್ನು ಹೇಗೆ ಬೆಳಗ್ಗೆವರೆಗೂ ಕೂತ್ಕೊಳಿಸ್ತಾರೆ ಅಂತ ಹೇಳಿದ್ರೆ ನಾವು ಬೆಳಗ್ಗೆವರೆಗೂ ಕೂತ್ಕೊಳ್ತೇವೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅನೇಕ ಹತ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬೆಳ್ತಂಗಡಿಯಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ವಿನಾಕಾರಣ ಒಂದು ಸುಳ್ಳು ಮೊಕದ್ದಮೆಯಲ್ಲಿ ಸಿಲುಕಿಸಿ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಪೊಲೀಸ್ನವರು ಈ ರೀತಿಯ ಕೃತ್ಯವನ್ನು, ಅವಮಾನೀಯವಾಗಿರ್ತಕ್ಕಂಥ ಕೃತ್ಯವನ್ನು ಈ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇವತ್ತಾಗಿದೆ. ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಅಪರಾಧದ ಏನು ಅಪರಾಧ ಮಾಡಿದ್ದಾರೆ ಎನ್ನುವಂಥದ್ದನ್ನು ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಶಶಿರಾಜ್ ಎನ್ನುವಂತ ಕಾರ್ಯಕರ್ತ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಚಟುವಟಿಕೆ ಮತ್ತು ಅಂತಹ ಕಾರ್ಯಕರ್ತರನ್ನು ದಮನಿಸಬೇಕೆನ್ನುವಂತ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇವತ್ತು ನೇರ ಕಾಂಗ್ರೆಸ್ ಏಜೆಂಟ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಒಬ್ಬ ಅಪರಾಧಿ, ಅದು ಕೊಲೆಗಡುಕ ಇರ್ಬೋದು ಅಥವಾ ರೇಪಿಸ್ಟ್ ಇರ್ಬೋದು, ಅವರನ್ನಾದ್ರೂ ನಾವು ರಾತ್ರಿ ಹೋಗಿ ಮನೆಗೆ ಬಡಿದು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನು ಹೆದರಿಸಿ ಮನೆಗೆ ನುಗ್ಗುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡದಂತ ಒಬ್ಬ ಕಾರ್ಯಕರ್ತನ ಮನೆಗೆ ರಾತ್ರಿ ಏಕಾಂಗಿ ಮಹಿಳೆಯರಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವರು ನುಗ್ಗಿ ಅವರಿಗೆ ಬೈದು ದೌರ್ಜನ್ಯ ಮಾಡಿ ಇವತ್ತು ಒಬ್ಬ ಕಾರ್ಯಕರ್ತನನ್ನು ರಾತ್ರಿ ಮನೆ ಸ್ಟೇಷನ್ಗೆ ಎಳ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಈ ಕ್ಷೇತ್ರದ ಶಾಸಕನಾಗಿ ಮತ್ತು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಇದನ್ನು ಖಂಡಿಸ್ತೇನೆ. ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸರನ್ನು ಅವರ ಅಣತಿಯಂತೆ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ನಾನಿವತ್ತು ಒಬ್ಬ ಸುಳ್ಳು ಕೇಸ್ ಹಾಕಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗುವಂತ ಶಾಸಕ ನಾನಲ್ಲ. ಆ ಕಾರ್ಯಕರ್ತನ ಜೊತೆ ಬೆಳಗಿನವರೆಗೂ ನಾನು ಸ್ಟೇಷನ್ ಅಲ್ಲೇ ಮಲಗ್ತೇನೆ. ಈ ರೀತಿಯ ದುರಂಕಾರದ ಪೊಲೀಸ್ ಇಲಾಖೆಯ ಕಾಂಗ್ರೆಸ್ನ ಪ್ರೇರಣೆಯಿಂದ ನಡವಳಿಕೆ ಇದೆಯಲ್ಲ, ಇದನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗಿಯೂ ಇದನ್ನು ನಾವು ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಎಲ್ಲರ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ನಾಳೆ ಯೋಚನೆಯನ್ನು ಮಾಡ್ತೇವೆ. ಏನು ಈ ರೀತಿಯ ಕೃತ್ಯವನ್ನು ಮಾಡದಿರ್ತಕ್ಕಂಥ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡದಂತ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಸ್ಥಾನದಲ್ಲಿ ಕೂರಿಸಿ ರಾತ್ರಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನ್ ಅಲ್ಲಿ ಕೂಡಿ ಹಾಕಿರ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟವನ್ನು ಮಾಡ್ತೇವೆ. ಅದರ ಜೊತೆಗೆ ನಾವು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವು ಕೇವಲ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ದರ್ಪವನ್ನು ತೋರಿಸಬೇಡಿ. ನನಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಂದ ತಕ್ಷಣ ನೀವು ಈ ರೀತಿಯ ಕಾಂಗ್ರೆಸ್ ಏಜೆಂಟರಂತೆ ಮಾಡುವಂತ ಕೆಲಸಕ್ಕೆ ಖಂಡಿತ ಅದಕ್ಕೆ ತಕ್ಕ ಸಾಕ್ಷಿಯನ್ನು ನೀವು ಅನುಭವಿಸ್ತೀರಿ. ಯಾರು ಸಮಾಜದಲ್ಲಿ ಸಮಾಜಘಾತುಕ ಶಕ್ತಿ ಕೆಲಸವನ್ನು ಮಾಡ್ತಾರೆ ಅವರ ಬಗ್ಗೆ ನೀವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಅದಕ್ಕೆ ನಮಗೆ ಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ಒಬ್ಬ ರಾಜಕೀಯ ಕಾರ್ಯಕರ್ತರನ್ನು ಪೊಲೀಸ್ ಇಲಾಖೆಯ ಮೂಲಕ ಹುಟ್ಟಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಷಂಡ ಕಾಂಗ್ರೆಸ್ಸಿಗರಿಗೆ ನೀವು ಷಂಡರಾಗ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಬೇಡಿ. ನಿಮ್ ಬಗ್ಗೆ ಇವತ್ತಿಗೂ ಪೊಲೀಸ್ ಇಲಾಖೆ ಬಗ್ಗೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ. ಏನು ಸುಳ್ಳು ಕೇಸನ್ನು ಹಾಕಿ ಕಾಂಗ್ರೆಸ್ನವರ ಒತ್ತಡಕ್ಕೆ ಇವತ್ತು ನೀವು ಅರೆಸ್ಟ್ ಮಾಡಿಕೊಂಡು ಬಂದಿದ್ದೀರಿ, ತಕ್ಷಣಕ್ಕೆ ಅವನನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಯಾರು ನೈಜ ಆರೋಪಿಗಳಿದ್ದಾರೆ, ಯಾರು ನೈಜವಾಗಿರ್ತಕ್ಕಂಥ ಪ್ರಕರಣದ ಹಿಂದೆ ಇದ್ದಾರೆ, ಅವರ ಬಗ್ಗೆ ನಾನು ಯಾರು ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ನಾನೇನು ವಿರೋಧ ಮಾಡುದಿಲ್ಲ. ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗಡೆಯಿರಿ. ಆದರೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗದವನನ್ನು
ರಾಜಕೀಯ ವೈಷಮ್ಯಕ್ಕೋಸ್ಕರ ಕಾಂಗ್ರೆಸ್ನವರ ಷಡ್ಯಂತ್ರಕ್ಕೆ ನೀವು ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಭಾರತ್ ಮಾತಾ ಕಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು We want justice. We want justice. Justice. We want justice. We want justice.